ನೀವು ಈಗ ಯಾವ ಪರಿಸ್ಥಿತಿಲಿದ್ರು ಇಲ್ಲೊಂದ್ಸಲ ಕೇಳಿ. ಜೀವನದಲ್ಲಿ ಕೆಲವೊಮ್ಮೆ ನಮ್ಗೆಲ್ಲಾನು ತಪ್ಪೇ ಆಗ್ತಿದೆ ಅನ್ಸುತ್ತೆ. ನಾವೆಷ್ಟು ಪ್ರಯತ್ನಿಸಿದ್ರು ಆ ಪ್ರಯತ್ನಕ್ಕೆ ಫಲನೇ ಸಿಗೋದಿಲ್ಲ. ಅದು ತುಂಬಾ ಸಣ್ಣ ವಿಷಯನೇ ಆಗಿರ್ಬೋದು. ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು ಅನ್ನೋದಾಗಿರ್ಲಿ, ಎದ್ದು ನಾಳೆ ಓದ್ಕೋಬೇಕು ಅನ್ನೋ ಯೋಚನೆ ಇರ್ಬೋದು, ಅಥವಾ ನಿಮ್ದೇನೋ ಗುರಿ ಅಥವಾ ದೊಡ್ಡ ಉದ್ದೇಶ ಇರ್ಬೋದು. ಮನ್ಸು ಬೆಳಿಗ್ಗೆನೆ ತುಂಬಾ ಸುಸ್ತಾದಾಗ ಕಾಣತ್ತೆ. ಆದ್ರೆ ಒಂದ್ ವಿಷಯ ನೆನಪಿಟ್ಕೊಳ್ಳಿ, ಈಗ ನೀವ್ ಎದುರಿಸ್ತಾ ಇರೋ ಈ ಕಷ್ಟ ನಿಮ್ಮನ್ನ ದುರ್ಬಲ ಮಾಡೋದಿಕ್ಕಂತೂ ಬಂದಿಲ್ಲ ಅಲ್ವಾ? ನಿಮ್ಮನ್ನ ಇನ್ನಷ್ಟು ಉತ್ತಮ ಅನ್ಸೋದಕ್ ಬಂದಿದೆ. ಪ್ರತಿಯೊಬ್ಬರ ಜೀವನದಲ್ಲಿ ಕೆಟ್ಟ ಸಮಯ ಬರುತ್ತೆ, ಆದ್ರೆ ಆ ಸಮಯ ನಮ್ಮನ್ನ ಪರೀಕ್ಷೆಗೆ ಗುರಿ ಮಾಡುತ್ತೆ. ನೀವು ಕೈ ಬಿಟ್ರೆ ನೀವು ಸೋತ್ ಹಾಗೆ. ಆದ್ರೆ ನೀವು ನಿಲ್ಲದೆ ಮುಂದೆ ಹೋಗ್ತಾ ಇದ್ರೆ ಗೆಲುವು ನಿಮ್ದಾಗ್ಬೋದಲ್ವಾ? ಯಾರು ನಿಮ್ಮನ್ನ ನಂಬದೇ ಇದ್ರು ನೀವು ನಿಮ್ಮನ್ನ ನಂಬಿ. ಯಾಕಂದ್ರೆ ನೀವು ನಿಮ್ಮ ಮೇಲಿರೋ ನಂಬಿಕೆ ಮಾತ್ರ ನಿಮ್ ಭವಿಷ್ಯನ ಬದಲಾಯಿಸೋ ಶಕ್ತಿ ಹೊಂದಿದೆ. ಬೇರೆಯವರಿಗೆ ನೀವೇನಾದ್ರೂ ಮಾಡಿದ ನಂತರ ಮಾತ್ರ ನಂಬಿಕೆ ಬರೋದು. ಕೇಳಿಲ್ವಾ? ಹಾ, ಅವ್ನು ಮಾಡ್ತಾನಂತ ಗೊತ್ತಿತ್ತು ನಂಗೆ. ಆದ್ರೆ ನಿಮಗ್ ಹಾಗಲ್ಲ ಅಲ್ವಾ? ಇವತ್ನ ನೀವು ಸಣ್ಣ ಹೆಜ್ಜೆ ಇಟ್ರು ನಾಳೆ ದೊಡ್ಡ ಸಾಧನೆ ಇರುತ್ತೆ. ನಿಮ್ ಗುರಿ ಎಷ್ಟು ದೊಡ್ಡದಾದ್ರು ಅದನ್ನ ಸಾಧಿಸೋದು ಪ್ರತಿದಿನ ಒಂದ್ ಹೆಜ್ಜೆ ಇಡಿ ಸಾಕಲ್ವಾ? ಆಗೋದೇ ಇಲ್ಲ ಅನ್ನೋದಕ್ಕಿಂತ ಬರೀ 10 ಮಿನಿಟ್ ಆ ವಿಷಯವಾಗಿ ಕೆಲಸ ಮಾಡಿ. ಬೇಗ ಫಲ ಸಿಗದೆ ಇರ್ಬೋದು, ಬೇಸರ ಯಾಕೆ? ಇವತ್ತಿನ ದಿನ ಇಟ್ಟಿರೋದು ಒಂದೇ ಹೆಜ್ಜೆ ಅಲ್ವಾ? ಅಥವಾ ಕೊಟ್ಟಿರೋದು 24 ಗಂಟೆನಲ್ಲಿ 10 ನಿಮಿಷ ಅಲ್ವಾ? ಇನ್ನೂ ಇದೆ, ಮುಂದೆ ಹೋಗ್ಬೇಕಷ್ಟೇ. ಮರ ಬೆಳೆದ ಹಾಗೆ ಎಷ್ಟು ತಾಳ್ಮೆ ಅಲ್ವಾ? ನಾವ್ ಎಷ್ಟೇ ಆರೈಕೆ ಮಾಡಿದ್ರು ಸಿಗಿರೋದಕ್ಕೆ ಅದರದೇ ಆದ ಸಮಯ ತಗೊಳತ್ತೆ. ಇವತ್ ನೆಟ್ಟಾಯ್ತು, ನಾಳೆ ನೀರ್ ಹಾಕ್ದೆ ಅದ್ರ ನಾಳೆ ಹಣ್ಣು ಕೊಡು ಅಂದ್ರೆ ಆಗಲ್ಲ ಅಲ್ವಾ? ನಿಮ್ ಯಶಸ್ಸು ಕೂಡ ಹಾಗೆ ಸಮಯ ತಗೊಳತ್ತೆ, ತಾಳ್ಮೆ ಇರ್ಬೇಕು ಅಷ್ಟೇ. ಕೇಳಿಲ್ವಾ? ಸಹನೆ ಇದ್ರೆ ಜಯ ಖಚಿತ. ಇವತ್ ನೀವನ್ಭವಿಸೋ ನೋವು ನಾಳೆ ನಿಮ್ಮ ಶಕ್ತಿ ಆಗತ್ತೆ. ಹಾಗಾಗಿ ಎದ್ದೇಳಿ, ಇವತ್ತೆದ್ದು ಪ್ರಯತ್ನಿಸ್ತೀರಿ, ನಾಳೆ ಮತ್ತೆ ಪ್ರಯತ್ನಿಸಿ. ಒಂದು ದಿನ ನಿಮ್ ಕತೆ ಸಹ ಇತರರಿಗೆ ಪ್ರೇರಣೆ ಆಗ್ಬೋದು. ನೀವು ಹೇಳ್ಬೋದು, ನಾ ಒಂದ್ ಸಣ್ಣ ಹೆಜ್ಜೆ ಇಡ್ತಾ ಇದ್ದೆ, ಇವತ್ತು ಓಡು ಲೆವೆಲ್ ಕರ್ಕೊಂಡ್ ಬಂದಿದೆ ಅಂತ. ಹೌದಲ್ವಾ? ಏನಂತೀರಾ?